ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟನ್ನು ಮೇಲೆ ಅಥವಾ ಕೆಳಗಡೆ ತಗೊಂಡೋಗ್ಬೋದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಇವೆಂಟ್ಗಳಿದ್ದಾವೆ, ತುಂಬಾನೇ ಬಿಗ್ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತಹ ಇವೆಂಟ್ಗಳಿದ್ದಾವೆ. ಹಾಗಾಗಿ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಈ ವಾರವನ್ನ. ಸೊ ನೋಡೋಣ ಯಾವೆಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಗಳಿದ್ದಾವೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನಾವು ಒಂದ್ಸಲ ನೋಡೋದಾದ್ರೆ, ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡ್ಬೋದು. 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ ಶುಕ್ರವಾರದ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ತಗೊಂಡೋಯ್ತು ಅಂತಾನೆ ಹೇಳ್ಬೋದು. ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1.5% ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ 5 ಡೇಸ್ ಅಲ್ಲಿ ನೋಡಬಹುದು 696 ಪಾಯಿಂಟ್ಸ್ ಅಥವಾ 0.86% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡಿದ್ರೆ, ಶುಕ್ರವಾರದ ಸೆಷನ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಬಂದಿದೆ ನೋಡಬಹುದು. ನಮ್ಮ ಮಾರ್ಕೆಟ್ ಅಲ್ಲಂತೂ ಭರ್ಜರಿ ಇತ್ತು. ಈವನ್ ಅಮೆರಿಕ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 1.64% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, ಅಥವಾ 654 ಪಾಯಿಂಟ್ಸ್. ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತಾನೆ ಹೇಳ್ಬೋದು. ಮಧ್ಯೆ ಚೆನ್ನಾಗಿ ಡೌನ್ ಆಗಿತ್ತು, ನಂತರ ಒಳ್ಳೆ ರಿಕವರಿ ಕಂಡು ಬಂದಿದೆ. ಓವರ್ ಆಲ್ 174 ಪಾಯಿಂಟ್ ಅಥವಾ 0.43% ಅಪ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೌ ಜೋನ್ಸ್. ನಂತರ ಕಾಂಪೋಸಿಟ್ ಅಥವಾ ನಾಸ್ಡಾಕ್ ಕಾಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ, ಶುಕ್ರವಾರದ ಸೆಷನ್ ಅಲ್ಲಿ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಮೋರ್ ದನ್ 3% ನೆಗೆಟಿವ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿಯಲ್ಲಿ. ಸೊ ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇಲ್ಲಿ ಅಂತ. ಹಾಗೆ ಈ ವಾರ ಇರುವಂತ ಇಂಪಾರ್ಟೆಂಟ್ ಇವೆಂಟ್ಗಳ ಕಡೆ ನಾವು ಬಂದ್ರೆ, ಮೊದಲನೇದಾಗಿ ತುಂಬಾನೇ ಫೋಕಸ್ ಅಲ್ಲಿ ಇರುವಂತ ಇವೆಂಟ್ ಅಂತಂದ್ರೆ FOMC ಮೀಟಿಂಗ್. ನಾವು ಡೇಟ್ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು, ಜುಲೈ 30-31ಕ್ಕೆ ಮೀಟಿಂಗ್ ಇರುತ್ತೆ. 31ನೇ ತಾರೀಕು ಓವರ್ ನೈಟ್ ಅಪ್ಡೇಟ್ ಬರುತ್ತೆ. 1ನೇ ತಾರೀಕು ನಮ್ಮ ಮಾರ್ಕೆಟ್ ನ ಮೇಲೆ ಹಾಗೂ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಇಂಪ್ಯಾಕ್ಟ್ 31ನೇ ತಾರೀಕೆ ಕಂಡು ಬಂದ್ಬಿಡುತ್ತೆ. ಬಟ್ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ 1ನೇ ತಾರೀಕು ಕಂಡು ಬರುತ್ತೆ, ಯಾಕಂದ್ರೆ ಓವರ್ ನೈಟ್ ಅಪ್ಡೇಟ್ ಬರೋದ್ರಿಂದ. ಯಾವ ರೀತಿ ಡಿಸಿಷನ್ ತಗೊಳ್ತಾರೆ, ಎಸ್ಪೆಷಲಿ ಎಕಾನಮಿ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ ಯಾವ ಮಾತುಗಳನ್ನ ಆಡ್ತಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಈಗ ಕೆಲವು ಬರ್ತಾ ಇರುವಂತ ನ್ಯೂಸ್ ಗಳ ಪ್ರಕಾರ ನೋಡಿದ್ರೆ ನೋಡಬಹುದು, ಫೆಡರಲ್ ರಿಸರ್ವ್ ಜುಲೈ ಮಂತ್ ಅಲ್ಲಿ ರೇಟ್ ಕಟ್ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ, ಜುಲೈ ಮಂತ್ ನ ಇನ್ಫ್ಲೇಷನ್ ಡೇಟಾ ನೋಡ್ಕೊಂಡು ಸೆಪ್ಟೆಂಬರ್ ಅಲ್ಲಿ ರೇಟ್ ಕಟ್ ಮಾಡಬಹುದು ಅನ್ನೋಂತ ಒಪಿನಿಯನ್ಸ್ ಜಾಸ್ತಿ ಇದೆ. ಯಾಕೆಂದ್ರೆ ತುಂಬಾ ಲೇಟ್ ಏನಿಲ್ಲ, ನೀವು ಇಲ್ಲಿ ನೋಡಬಹುದು 17-18ಕ್ಕೆ ಮೀಟಿಂಗ್ ಇದೆ. 11 ಅಥವಾ 12ನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. 17-18ಕ್ಕೆ ಈಸಿಯಾಗಿ ಡಿಸಿಷನ್ ತಗೊಳ್ಬಹುದು ಅನ್ನೋ ಒಪಿನಿಯನ್ ಗಳು ಕೂಡ ಇದೆ. ಇಲ್ಲೂ ಕೂಡ ನೋಡಬಹುದು, ಫೆಡ್ ವಿಲ್ ವೇಟ್ ಫಾರ್ ಜುಲೈ ಇನ್ಫ್ಲೇಷನ್ ಡೇಟಾ ಬಿಫೋರ್ ಸಿಗ್ನಲಿಂಗ್ ಸೆಪ್ಟೆಂಬರ್ ರೇಟ್ ಕಟ್, ಗೋಲ್ಡ್ಮನ್ ಸಾಚಸ್. ಹಾಗೆ ಇಲ್ಲೂ ಕೂಡ ನೋಡಬಹುದು, ಫೆಡ್ ಸೀನ್ ಆನ್ ಟ್ರ್ಯಾಕ್ ಫಾರ್ ಸೆಪ್ಟೆಂಬರ್ ರೇಟ್ ಕಟ್ ಆಫ್ಟರ್ ಗುಡ್ ಇನ್ಫ್ಲೇಷನ್ ಡೇಟಾ. ಸೊ ಹೇಗೆ ಲಾಸ್ಟ್ ಮಂತ್ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂತು ಇನ್ಫ್ಲೇಷನ್, ಅದೇ ರೀತಿ ಏನಾದರೂ ಜುಲೈ ಇನ್ಫ್ಲೇಷನ್ ಕೂಡ ಬಂದ್ರೆ ಸೊ ಈಸಿ ಆಗುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ರೇಟ್ ಕಟ್ ಪಕ್ಕ ಅಂತಾನೆ ಮಾರ್ಕೆಟ್ ಪ್ರಿಡಿಕ್ಟ್ ಮಾಡ್ಬಿಡುತ್ತೆ. ಬಟ್ ಅದಕ್ಕಾಗಿ ನಾವು ಇನ್ಫ್ಲೇಷನ್ ಡೇಟಾಗೆ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಮೀಟಿಂಗ್ ಅಲ್ಲಿ ಯಾವ ರೀತಿಯ ಅಪ್ಡೇಟ್ ಗಳನ್ನ ಜೆರೋಮ್ ಪವೆಲ್ ಅವರು ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ಆಲ್ FOMC ಮೇಲೆ ನಿಮ್ಮ ಗಮನ ಇರಲಿ. 30-31ಕ್ಕೆ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಇಲ್ಲಿಂದ ಅಂತ. ಹಾಗೆ ಫೆಡ್ ರೇಟ್ ಕಟ್ ಬಗ್ಗೆ ಏನಾದರೂ ಸಿಗ್ನಲ್ ಕೊಡುತ್ತಾ, ಆ ರೀತಿ ಸಿಗ್ನಲ್ ಕ್ಲಿಯರ್ ಸಿಗ್ನಲ್ ಕೊಟ್ರೆ ಖಂಡಿತ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ. ನೆಕ್ಸ್ಟ್ 2ನೇ ಇವೆಂಟ್ಗೆ ಬರೋದಾದ್ರೆ, ಅದು ಯೂರೋಝೋನ್ GDP ಡೇಟಾ. ಸೊ ಯಾವತ್ತು ರಿಲೀಸ್ ಆಗುತ್ತೆ ಅಂತ ನೋಡೋದಾದ್ರೆ ಜುಲೈ 30ಕ್ಕೆ ರಿಲೀಸ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು 0.2% ಎಸ್ಟಿಮೇಷನ್ಸ್ ಇದೆ. ಸೊ ಎಷ್ಟು ಬರುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನೋಡೋಣ. ಸದ್ಯದ ಮಟ್ಟಿಗಂತೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಈ ಹಿಂದೆ ಕಂಡು ಬಂದಿದೆ. ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟೇ ಬಂದಿದೆ. ಈಗ 0.2% ಫೋರ್ಕಾಸ್ಟ್ ಇದೆ. ಸೊ ಇದ್ರ ಮೇಲೂ ಕೂಡ ಗಮನ ಇಡಬಹುದು 30ನೇ ತಾರೀಕು ಅಂದ್ರೆ ಮಂಗಳವಾರ. ಸೊ ಇದು ಕೂಡ ಒಂದಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ. ನಂತರ 3ನೇ ಅಪ್ಡೇಟ್ಗೆ ಬರೋದಾದ್ರೆ, ಅದು ಅಗೈನ್ ಯೂರೋಝೋನ್ ಇಂದ ಬರುವಂತ ಅಪ್ಡೇಟ್. CPI ಡೇಟಾ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಇನ್ಫ್ಲೇಷನ್ ಡೇಟಾ. ಟೈಮ್ ನೋಡಬಹುದು, ಡೇಟ್ ಜುಲೈ 31ಕ್ಕಿದೆ. ಸೊ ಜುಲೈ 31ಕ್ಕೆ ಬರುತ್ತೆ. ಫೋರ್ಕಾಸ್ಟ್ 2.4% ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಯಾವ ರೀತಿ ಬರುತ್ತೆ ಅದು ಕೂಡ ಮಾರ್ಕೆಟ್ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. ಇದ್ರ ಮೇಲೂ ಕೂಡ ಗಮನ ಇಡಬಹುದು 31ಕ್ಕೆ. ನಂತರ 4ನೇ ಕೀ ಇವೆಂಟ್ ಕಡೆ ಬರೋದಾದ್ರೆ, ಅದು UK ಇಂಟ್ರೆಸ್ಟ್ ರೇಟ್ ಡಿಸಿಷನ್. UK ಸೆಂಟ್ರಲ್ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಇಂಗ್ಲೆಂಡ್
ಮೀಟಿಂಗ್ ಕೂಡ ಇದೆ, ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅದು ಕೂಡ ಇಂಪ್ಯಾಕ್ಟ್ ಆಗಬಹುದು. ನೀವು ಇಲ್ಲಿ ನೋಡಬಹುದು 5.25% ಇದೆ ಆಸ್ ಆಫ್ ನೌ ಇಂಟ್ರೆಸ್ಟ್ ರೇಟ್. ಅದನ್ನ 5 ಮಾಡಬಹುದು, ಅಂದ್ರೆ 25 ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಈ ರೀತಿ ಬರ್ತಾ ಡೇಟಾ ಅಥವಾ ನ್ಯೂಸ್ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಡೇಟ್ ನೋಡಬಹುದು ಆಗಸ್ಟ್ 1ನೇ ತಾರೀಕು. ಆಗಸ್ಟ್ 1ನೇ ತಾರೀಕು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಪ್ರಾಬಬ್ಲಿ ಇದು ಮಧ್ಯಾಹ್ನ ಬರುತ್ತೆ ನ್ಯೂಸ್. ಇದ್ರ ಮೇಲೂ ಕೂಡ ಗಮನ ಇಡಬಹುದು 1ನೇ ತಾರೀಕು ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ. ನೆಕ್ಸ್ಟ್ ಬರೋದಾದ್ರೆ ನಮ್ಮ ಇಂಟರ್ನಲ್ ಮ್ಯಾಟರ್ಸ್ ಇವು. ಆಟೋ ಸೇಲ್ಸ್ ಜುಲೈ 31ಕ್ಕೆ ಈ ತಿಂಗಳು ಕೊನೆ ಆಗುತ್ತೆ. ಜುಲೈ 1ನೇ ತಾರೀಕು ಆಟೋ ಸೇಲ್ಸ್ ರಿಲೀಸ್ ಆಗುತ್ತೆ. ಯಾವ ಕಂಪನಿಯ ಡೇಟಾ ಪಾಸಿಟಿವ್ ಇರುತ್ತೋ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್, ನೆಗೆಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ. 1, 2, 3ನೇ ತಾರೀಕು ಆಟೋ ಸೇಲ್ಸ್ ಕೂಡ ಮಾರ್ಕೆಟ್ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಇದ್ರ ಮೇಲೆ ಕೂಡ ಗಮನ ಕೊಡಬಹುದು ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಜುಲೈಯಲ್ಲಿ ಅಂತ. ನಂತರ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ರಿಸಲ್ಟ್ಸ್ ತುಂಬಾನೇ ಕೀ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾವೆ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಕ್ಕೆ. ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ ಈಗಾಗಲೇ ಬಂದಿದೆ. ಇನ್ನು ಹಲವು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕಾಗಿದೆ. ಅಪೋಲೋ ಪೈಪ್ಸ್ ನ ರಿಸಲ್ಟ್ ಇದೆ ನಾಳೆ, ಕೋಲ್ಪಾಲ್ ರಿಸಲ್ಟ್ ಇದೆ, ಡೇಟಾ ಪ್ಯಾಟ್ರನ್ಸ್, ಸುಮಾರು ಕಂಪನಿಗಳ ರಿಸಲ್ಟ್ ಇದೆ. ಈ ಲಿಸ್ಟ್ ವೀಕ್ಲಿ ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ದೊಡ್ಡದಾಗೆ ಇರುತ್ತೆ. ಯಾಕಂದ್ರೆ ಈಗ ಸುಮಾರು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತವೆ. ಐಡಿಯಾ ಫೋರ್ಜ್ ಇದೆ, ಜಿಂದಾಲ್ ಸಾ ಇದೆ, ಕೆಇಐ ಇಂಡಸ್ಟ್ರೀಸ್ ಇದೆ, ಪಿ ಫೈಸರ್, ಅಪರ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ 30ನೇ ತಾರೀಕು, ಕ್ಯಾಸ್ಟ್ರಾಲ್ ಇಂಡಸ್ಟ್ರೀಸ್, ಇ ಮುದ್ರಾ, ಎಕ್ಸಿಕಾಮ್, ಎಕ್ಸೈಡ್, ಫೈನ್ ಆರ್ಗ್ಯಾನಿಕ್ಸ್, ಫೋರ್ಸ್ ಮೋಟಾರ್ಸ್, ಡಿಕ್ಸಾನ್ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ಇದೆ 30ನೇ ತಾರೀಕು, ಗ್ರೀನ್ ಪನೆಲ್ ಇಂಡಸ್ಟ್ರೀಸ್, ಲೋಧಾ ಬಿಲ್ಡರ್ಸ್, ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್, ರಾಜರತನ್ ಗ್ಲೋಬಲ್, ಟಾಟಾ ಕನ್ಸ್ಯೂಮರ್ ನ ರಿಸಲ್ಟ್ ಇದೆ 30ನೇ ತಾರೀಕು, ಊರ್ಜಾ ಗ್ಲೋಬಲ್ ರಿಸಲ್ಟ್ ಇದೆ, ಒಂದು ಪೆನಿ ಸ್ಟಾಕ್, ಅದಾನಿ ಪವರ್, ಅಂಬುಜಾ ಸಿಮೆಂಟ್ಸ್, ಬ್ಯಾಂಕ್ ಆಫ್ ಬರೋಡಾ ಇದೆ, BHEL ರಿಸಲ್ಟ್ ಇದೆ 31ನೇ ತಾರೀಕು, ಬ್ಲಾಕ್ ರೋಸ್ ರಿಸಲ್ಟ್ ಇದೆ, ಬಿರ್ಲಾ ಸಾಫ್ಟ್ ಇದೆ. ಹೀಗೆ ಸಾಕಷ್ಟು ಕಂಪನಿಗಳಿದೆ. ನಾವು ಇದನ್ನ ಲಿಸ್ಟ್ ಓದ್ತಾ ಹೋದ್ರೆ ತುಂಬಾನೇ ಟೈಮ್ ತಗೊಳುತ್ತೆ. ಹಾಗಾಗಿ ನೀವೊಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅನ್ನೋದನ್ನ ನೋಡಿ. ಎಲ್ಲಾನು ನೋಡುವಂತ ಅವಶ್ಯಕತೆ ಇಲ್ಲ. ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳು ಹಾಗೂ ನೀವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸ್ಟಡಿ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುವಂತ ಕಂಪನಿಗಳು ಅಂತವುಗಳ ರಿಸಲ್ಟ್ ಯಾವ ರೀತಿ ಬಂದಿದೆ ಅನ್ನೋದನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ. ಅದು ನಿಮಗೆ ಸಾಕಷ್ಟು ಇನ್ಪುಟ್ಸ್ ಅನ್ನ ಕೊಡುತ್ತೆ ಕಂಪನಿಯ ರಿಸಲ್ಟ್ ನೋಡಿದಾಗ. ಜೊತೆಗೆ ಕಾನ್ಫಿಡೆನ್ಸ್ ಅನ್ನು ಕೂಡ ಕೊಡುತ್ತೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ. ಹಾಗಾಗಿ ರಿಸಲ್ಟ್ ಅನ್ನು ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಿಸ್ ಮಾಡದೆ ಇದೆಲ್ಲವನ್ನು ಕೂಡ ನೀವು ಚೆಕ್ ಮಾಡಿ. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ, FIS ಶುಕ್ರವಾರದ ಸೆಷನ್ ಅಲ್ಲಿ 2546 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 2774 ಕೋಟಿ ನೆಟ್ ಸೆಲ್ಲಿಂಗ್, ಅವರು ಕೂಡ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಇಬ್ರು ಶುಕ್ರವಾರದ ಸೆಷನ್ ಅಲ್ಲಿ ಭರ್ಜರಿಯಾಗಿ ಬೈ ಮಾಡಿದ್ದಾರೆ. ಹಾಗಾಗಿ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ ಇಲ್ಲಿವರೆಗೂ ಜುಲೈಯಲ್ಲಿ FIS ಕೂಡ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ 16,900 ಕೋಟಿ, DIS ಕೂಡ 8,800 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಇಬ್ರು ಕಡೆಗಿಂದ ಕೂಡ ನೆಟ್ ಬೈಯಿಂಗ್ ಜುಲೈಯಲ್ಲಿ ಕಂಡು ಬಂದಿದೆ. ಮಧ್ಯೆ ಒಂದೊಂದ್ ಕಡೆ ಸೆಲ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಓವರ್ ಆಲ್ ಪರ್ಫಾರ್ಮೆನ್ಸ್ ನೆಟ್ ಬೈಯಿಂಗ್ ಇದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಸೊ ನಂತರ ಕ್ರೂಡ್ ಆಯಿಲ್ ಅಂತೂ ಸೇಮ್ ರೇಂಜ್ ಅಲ್ಲಿ ಇದೆ, 81 ರಿಂದ 85. ಸೊ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಹೀಗೆ ಇರೋದು ಖಂಡಿತ ಮಾರ್ಕೆಟ್ಗೆ ಒಳ್ಳೆ ನ್ಯೂಸ್. ಸದ್ಯದ ಮಟ್ಟಿಗೆ ಅಂತ ದೊಡ್ಡ ಮೊಮೆಂಟಮ್ ಏನು ಅಲ್ಲಿ ಇಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಕ್ರೂಡ್ ಆಯಿಲ್. ಯಾಕಂದ್ರೆ ಇಲ್ಲಿ ಏನಾದ್ರು ರ್ಯಾಲಿ ಬಂದ್ರೆ ಅದು ಅಗೇನ್ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು ಅಂತಂದ್ರೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಯಿಲ್ ಕಡಿಮೆ ಇರೋದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ, ಈ ವಾರ 3 IPOಗಳು ಓಪನ್ ಆಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು. ಅಕಮ್ಸ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ 30ನೇ ತಾರೀಕು ಓಪನ್ ಆಗ್ತಾ ಇದೆ. ಸೀಗಲ್ ಇಂಡಿಯಾ 1ನೇ ತಾರೀಕು ಓಪನ್ ಆಗ್ತಾ ಇದೆ. ಹಾಗೆ ಓಲಾ ಎಲೆಕ್ಟ್ರಿಕ್ 2ನೇ ತಾರೀಕು ಆಗಸ್ಟ್ ಓಪನ್ ಆಗ್ತಾ ಇದೆ. ಸೊ 3 IPOಗಳ ಓಪನಿಂಗ್ ಇರುತ್ತೆ ಈ ವಾರ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಕೂಡ ಮಾಡಬಹುದು, ಇಲ್ಲಾಂದ್ರೆ ಇಗ್ನೋರ್ ಮಾಡಬಹುದು. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಪ್ರೈಮರಿ ಆಕ್ಟಿವಿಟೀಸ್ ಈ ವಾರ ಜಾಸ್ತಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ಕಂಪನಿಗಳಿಗೆ ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತೆ ಅಂತ. ನಂತರ ಕಾರ್ಪೊರೇಟ್ ಆಕ್ಷನ್ ಗಳಿಗೆ ಬಂದ್ರೆ, ಈ ವಾರ ಯಾವೆಲ್ಲ ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ಸ್ ಇದೆ ಅಂತ ತುಂಬಾನೇ ದೊಡ್ಡದಾಗಿದೆ ಲಿಸ್ಟ್. ನೀವು ಇಲ್ಲಿ ನೋಡಬಹುದು. ಸುಮಾರು ಕಂಪನಿಗಳ ಡಿವಿಡೆಂಡ್ ಇದೆ. ಫೈನಲ್ ಡಿವಿಡೆಂಡ್, ಸ್ಪೆಷಲ್ ಡಿವಿಡೆಂಡ್, ಇಂಟಿರಿಮ್ ಡಿವಿಡೆಂಡ್ ಎಲ್ಲಾನು ಕೂಡ. ಅರಬಿಂದೋ ಫಾರ್ಮಾದ ಬೈಬ್ಯಾಕ್ ಶೇರ್ಸ್ ಇದೆ. 30ನೇ ತಾರೀಕು ರೆಕಾರ್ಡ್ ಡೇಟ್ ಇರುತ್ತೆ ಅಥವಾ ಎಕ್ಸ್ ಡೇಟ್ ಇರುತ್ತೆ. ಅಂದ್ರೆ ಇಲ್ಲೇನು ಎಕ್ಸ್ ಡೇಟ್ ಇದೆ, ಈ ಡೇಟ್ ಗೆ ಮುಂಚೆ ತಗೊಳ್ಳೋರ್ಗೆ ಎಲ್ರಿಗೂ ಕೂಡ ಡಿವಿಡೆಂಡ್, ಸ್ಪ್ಲಿಟ್, ಬೋನಸ್ ಎಲ್ಲಾನು ಕೂಡ ಸಿಗುತ್ತೆ. ಈ ಡೇಟ್ ಗೆ ತಗೊಳ್ಳೋರ್ಗೆ ಸಿಗೋದಿಲ್ಲ. ಅರಬಿಂದೋ ಫಾರ್ಮಾ ಎಕ್ಸ್ ಡೇಟ್ ಇದೆ ಬೈಬ್ಯಾಕ್ ಗೆ. ನಂತರ ನೀವು ಇಲ್ಲಿ ನೋಡಬಹುದು. ಗೋಯಲ್ ಫುಡ್ ಪ್ರಾಡಕ್ಟ್ಸ್ ಬೋನಸ್ ಇಶ್ಯೂ ಇದೆ 4:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 4 ಶೇರು ಬೋನಸ್ ಆಗಿ ಸಿಗುತ್ತೆ. ನಂತರ ಪನೋರಮಾ ಸ್ಟುಡಿಯೋಸ್ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು. 10 ಇರುವಂತ ಫೇಸ್ ವ್ಯಾಲ್ಯೂ ₹2 ಮಾಡ್ತಿದ್ದಾರೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ನಂತರ ಸುಮಾರು ಕಂಪನಿಗಳ ಡಿವಿಡೆಂಡ್ ಜಾಸ್ತಿ ಇದೆ ನೋಡಬಹುದು. ಇನ್ನಿಷ್ಟೇ, ಎಲ್ಲ ಕಂಪನಿಗಳದು ಬರೀ ಡಿವಿಡೆಂಡ್ ಇರುತ್ತೆ. ಒಂದು ಸ್ಟಾಕ್ ಸ್ಪ್ಲಿಟ್, ಒಂದು ಬೋನಸ್, 2 ಇದೆ. ಇನ್ನೆಲ್ಲ ಮೆಜಾರಿಟಿ ಡಿವಿಡೆಂಡ್ಸ್ ಇದೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.